ಸನ್ಮಾನ್ಯ ಶ್ರೀ ನರೇಂದ್ರ ದಾಮೋದರ್ ಮೋದಿಜಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ ಚಳ್ಳಚಣ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ದಾಮೋದರ್ ಮೋದಿಜಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ ಬಿಜೆಪಿ ಚಳ್ಳಚಣ ಮಂಡಳ ಹಾಗೂ ನಾಗಠಾಣ ಮಂಡಳ ಕಾಂತುಗೌಡ ಪಾಟೀಲ್ ಅವರು ನೆರವೇರಿಸಿಕೊಟ್ಟರು. ಅನೇಕ ಜನರು ರಕ್ತದಾನ ಮಾಡುವುದರ ಬಗ್ಗೆ ಭಯಪಡ್ತಾರೆ. ರಕ್ತದಾನ ಮಾಡಿದರೆ ತಾವು ದುರ್ಬಲರಾಗುತ್ತೇವೆ ಎಂದು ಅವರು ಭಾವಿಸುತ್ತಾರೆ. ಇದಕ್ಕೆ ವಿರುದ್ಧವಾಗಿ ರಕ್ತದಾನವು ದಾನಿಗೆ ಸಾಕಷ್ಟು ಪ್ರಯೋಜನಕಾರಿಯಾಗಿದೆ. ಇದು ಇತರರ ಜೀವವನ್ನು ಉಳಿಸುವುದಲ್ಲದೆ ದಾನಿಗಳ ಆರೋಗ್ಯವನ್ನು ಸುಧಾರಿಸುತ್ತದೆ, ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ. ನೀವು ರಕ್ತದಾನ ಮಾಡಿದಾಗ ನಿಮ್ಮ ಒಟ್ಟಾರೆ ಹೃದಯ ರಕ್ತನಾಳದ ಆರೋಗ್ಯವು ಸುಧಾರಿಸುತ್ತದೆ. ವಿಶೇಷವಾಗಿ ಪುರುಷರು ಹೆಚ್ಚು ಪ್ರಯೋಜನ ಪಡೆಯುತ್ತಾರೆ, ಏಕೆಂದರೆ ರಕ್ತದಾನವು ರಕ್ತದಲ್ಲಿನ ಕಬ್ಬಿಣದ ಪ್ರಮಾಣವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕಬ್ಬಿಣದ ಅಂಶ ಹೆಚ್ಚಾಗುವುದರಿಂದ ಹಲವಾರು ಹೃದಯ ಕಾಯಿಲೆಗಳು ಉಂಟಾಗಬಹುದು. ಆದರೆ ರಕ್ತದಾನ ಮಾಡುವುದರಿಂದ ಹೃದಯಾಘಾತ ಮತ್ತು ಪಾರ್ಶ್ವವಾಯು ಬರುವ ಸಾಧ್ಯತೆಗಳು ಕ್ರಮವಾಗಿ 88% ಮತ್ತು 33% ಕಡಿಮೆ ಆಗಬಹುದು. ಸನ್ಮಾನ್ಯ ನರೇಂದ್ರ ಮೋದಿಜಿಯವರ 75ನೇ ವರ್ಷದ ಹುಟ್ಟುಹಬ್ಬ ಅಂಗವಾಗಿ ರಕ್ತದಾನ ಶಿಬಿರವನ್ನು ಇವತ್ತು ಏರ್ಪಡಿಸಿದ್ರಿ. ಇದರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹೇಳಿ. ನಾಗಠಾಣ ಮಂಡಲ ಅಧ್ಯಕ್ಷರಾದಂತಹ ಕಾಂತುಗೌಡರು ಒಂದು ಕರೆ ಕೊಟ್ಟರು. ಏನೆಲ್ಲ ಮೋದಿಜಿಯವರಿಗೆ 75 ವರ್ಷ ಆಯಿತು. 75 ವರ್ಷದ ನಿಮಿತ್ತವಾಗಿ ಏನು ಕಾರ್ಯಕ್ರಮ ಮಾಡ್ಕೊಳ್ಬೇಕು ಅಂತ ಒಂದು ಚರ್ಚೆ ಮಾಡಲಿಕ್ಕಾಗಿ ಈ ರಕ್ತದಾನ ಶಿಬಿರ ಮಾಡಿದ್ರೆ ಒಳ್ಳೆಯದಾಗ್ತದೆ. ಸರ್ಕಾರ ದವಾಖಾನೆಯೊಳಗಾಗಲಿ ಖಾಸಗಿ ದವಾಖಾನೆಗಳಲ್ಲಿ ರೋಗಿಗಳಿಗೆ ತುರ್ತು ಸಂದರ್ಭದೊಳಗೆ ರಕ್ತದ ಕೊರತೆ ಈಗ ಹೆಚ್ಚು ಕಾಣಿಸ್ಲಿಕ್ಕತ್ತದೆ. ಹೀಗಾಗಿ ಬಡವರಿಗೆ ಅದು ಎಲ್ಲರಿಗೂ ಒಳ್ಳೆಯದಾಗಲಿ, ಸಾರ್ವಜನಿಕರು ಒಳ್ಳೆಯದಾಗಲಿ, ಆ ಒಂದು ಉದ್ದೇಶದಿಂದ ನಮ್ಗೆ ಕಾಂತುಗೌಡರು ಒಂದು ಕರೆ ಕೊಟ್ಟರು. ಆ ಕರೆಕ್ಕೆ ಮತ್ತು ಈ ನಾವು ಇಡೀ ಚಳ್ಳಚಣ ಸುತ್ತಮುತ್ತಲಿನ ಜನ ಮತ್ತು ಚಳ್ಳಚಣ ಪ್ರಾಪರ್ ಊರದವ್ರು ಎಲ್ಲರೂ ಸೇರಿಕೊಂಡು ಈ ಸಂಜು ಅಣ್ಣ ಐವಳ್ಳಿ, ಮಹೇಂದ್ರ ಕುಮಾರ್ ನಾಯಕ ಇವರೆಲ್ಲರ ನೇತೃತ್ವದೊಳಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗ್ಯದ ಅಂತಂದು ಹೇಳಕ್ಕೆ ಮಾಹಿತಿ. ಈಗ ಈಗಾಗಲೇ 81 ಮಂದಿ 81 ಜನ ಬ್ಲಡ್ ಡೊನೇಟ್ ಮಾಡಿದ್ದಾರೆ. ಇನ್ನೂ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಇದ್ರ ಶ್ರೇಯಸ್ಸೆಲ್ಲ ನರೇಂದ್ರ ಮೋದಿ ಅವರಿಗೆ ಹೋಗಬೇಕು. ರಕ್ತದಾನ ಕೊಡೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಸಾಕಷ್ಟು ನಾವು ಎಲ್ಲ ಜನಸಾಮಾನ್ಯರಿಗೆ ತಿಳಿದಿದ್ದೇ ಅದ. ಎಮರ್ಜೆನ್ಸಿ ಪೇಷಂಟ್ಗೆ ಯಾವಾಗಲಾದರೂ ಏನಾದರೂ ಬೇಕಾಗಿತ್ತಪ್ಪ ಅಂದ್ರೆ ಮೊದಲನೇದಾಗಿ ರಕ್ತ. ಹೀಗಾಗಿ ರಕ್ತದಾನ ಶ್ರೇಷ್ಠ ದಾನ ಅನ್ನೋ ಏಕಮೇವ ಉದ್ದೇಶದಿಂದ ರಕ್ತದಾನ ಶಿಬಿರವನ್ನೇ ನಾವು ಇಟ್ಕೊಂಡು ಯಶಸ್ವಿ ಮಾಡಿದ್ದೀವಿ. ರಕ್ತ ಕೊಡುವುದರಿಂದ ಒಂದು ಮನುಷ್ಯನ ಜೀವ ಉಳಿಸೋದಂಗಾಗ್ತದೆ. ಯಾಕಪ್ಪ ಅಂದರೆ ಈಗಿನ ಕಾಲದಾಗ ಆಕ್ಸಿಡೆಂಟ್ಗಳು ಅವು ರೋಡ್ ಒಳಗೆ ಅವು ಮಾಡ್ಕೊಂಡು ಎಲ್ಲರೂ ನೋಡ್ತಿರ್ತೀರಿ. ಎಷ್ಟೋ ಜನ ಹೆಲ್ಪ್ ಮಾಡ್ತಾರೆ. ಎಷ್ಟೋ ಟೈಮಿಗೆ ಬ್ಲಡ್ ಸಿಗುವುದು ಭಾಳ ಕಠಿಣ.
ಬ್ಲಡ್ ಬ್ಯಾಂಕಿಗೆ ಹೋದ್ರೂ ಕೆಲವೊಂದು ಪಾಸಿಟಿವ್ ನೆಗೆಟಿವ್ ಓ ಪಾಸಿಟಿವ್ ಇರಲಿ ಬಿ ಪಾಸಿಟಿವ್ ಇರಲಿ ಹಿಂಗೆ ಶಿಬಿರದಿಲ್ಲ. ಈ ರಕ್ತದಾನ ಶಿಬಿರ ಅಂಗವಾಗಿ ಎಲ್ಲರಿಗೂ ರಕ್ತವನ್ನು ಸಿಗ್ತದೆ ಅಂತೇಳಿ ಈ ಉದ್ದೇಶದಿಂದ ಕೊಡ್ತಾರೆ, ಒಳ್ಳೆಯದು. ಮತ್ತು ಇನ್ನೊಂದು ರಕ್ತದಾನ ಮಾಡೋದ್ರಿಂದ BP ಶುಗರ್ ಇವೆಲ್ಲ ಕಡಿಮೆ ಆಗ್ತವೆ. ಹೀಗಾಗಿ ರಕ್ತದಾನ ಮಾಡಬೇಕು. ಪ್ರತಿ ವೈದ್ಯಕೀಯ ಇದು ಐತಿ, ಮತ್ತು ಅವ್ರು ರಕ್ತ ಕೊಡೋದ್ರಿಂದ ಒಬ್ಬ ವ್ಯಕ್ತಿ ಜೀವ ಉಳಿಸಾಗ್ತೈತಿ. ಯಾಕೋ ಎಷ್ಟು ಎಮರ್ಜೆನ್ಸಿ ಇರ್ತೇವೆ, ಒಂದೊಂದು ಟೈಮ್ ರಕ್ತ ಸಿಗಲ್ಲ. ಅದಕ್ಕೆ ಇವತ್ತು ಎಲ್ಲರೂ ನಕ್ಟಾನ್ ಮತಕ್ಷೇತ್ರದ ಎಲ್ಲ ರಕ್ತದಾನ ಮಾಡಿದ ರಕ್ತದಾನಿಗಳಿಗೆ ನಕ್ಟಾನ್ ಮಂಡಲ ವತಿಯಿಂದ ಅವರಿಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದ ಹೇಳ್ತೀವಿ. ಯಾಕಂದ್ರೆ ಅವ್ರು ಕೊಟ್ಟಾರ, ಅವ್ರ ಆಯುರ್ವೇಶ ಕೊಟ್ಟು ಕಾಪಾಡಲಿ ಅಂತಂದು ಆ ದೇವರಲ್ಲಿ ಬೇಡ್ಕೊಂಡು ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಎರಡು ಮಾತು. ತಮ್ಮ ಹೆಸರು ಸರ್? ಸಿದ್ಧಗೊಂಡ್ ಬರಾದಾರ ನಕ್ಟಾನ್ ಮಂಡಲ ಭಾಜಪ ಅಧ್ಯಕ್ಷರು. ಬರೋ ಭಾರತ್ ಮಾತಾ ಕಿ. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಜಿಲ್ಲಾ ಮೀನುಗಾರಿಕೆ ಪ್ರಕೋಷ್ಠ ಸಹ ಸಂಚಾಲಕ ಮಹೇಶ್ ಶಿಂದೆ, ಪ್ರಮೋದ್ ಹಿರೇಮಠ್, ಮಹಾದೇವ್ ಎಕ್ಕಂಚಿ, ನಾಗನಾಥ್ ಬಿರಾದಾರ್ ಮತ್ತು ಅನೇಕ ಊರಿನ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಉಮಾಶಂಕರ್ ಕ್ಷತ್ರಿ, ಭಾರತ ವೈಭವ ನ್ಯೂಸ್, ಚಡಚಣ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.